ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ವ್ಲಾಗನ್ನ ಶುರು ಮಾಡೋಣ. ಸ್ನಾನ ಎಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ. ಇದೊಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೋಸ್ಕರ. ಹಾಗೆ ಹೊರಗಡೆ ರಂಗೋಲಿ ಕೂಡ ಹಾಕಬೇಕು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಇವಾಗ ಹೊಸ್ಲೆಲ್ಲ ತೊಳೆದು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಹಬ್ಬನ ಎಳ್ಳು ಬೆಲ್ಲ ಹಂಚೋದ್ರ ಮೂಲಕ ಮಾಡ್ತೀವಿ ಅಷ್ಟೇ. ಕಬ್ಬು ಅದನ್ನೆಲ್ಲ ತೊಗೊಂಬಂದೇನು ಮಾಡಲ್ಲ. ನಾವು ಸಿಂಪಲಾಗಿ ಮಾಡ್ತೀವಿ. ಒಬ್ಬೊಬ್ಬರ ಸಂಪ್ರದಾಯ ಒಂದೊಂದು ಥರ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದೇ ಹಬ್ಬ ಅಂತಲ್ಲ, ಎಲ್ಲ ಹಬ್ಬನೂ ಕೂಡ ಅಂತ ಅನ್ಕೋತೀನಿ ನಾನು. ನಾವು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ನಾನು. ಹಬ್ಬ ಅಂದ್ರೇ ಒಂಥರ ಖುಷಿ. ಪೂಜೆ ಹಾಗೆ ಅಡುಗೆ ಮೇಯ್ನ್ ಇರೋದು ಅದೆರಡು ಅಂತ ನಾನು ಅನ್ಕೋತೀನಿ, ಪೂಜೆ ಮತ್ತು ಅಡುಗೆ. ಅದ್ರ ಜೊತೆ ಸಂಭ್ರಮ ಅಂದರೆ ಈ ಹೊರಗಡೆ ರಂಗೋಲಿ ಹಾಕೋದು, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನಾನು. ನಮಗೂ ಕೂಡ ಖುಷಿ ಆಗುತ್ತೆ. ಹಬ್ಬದ ಪ್ರಿಪ್ರೇಷನ್ನೇ ತುಂಬ ಖುಷಿ ಕೊಡುವಂಥ ವಿಷಯ ಅಂತ ಅನಿಸುತ್ತೆ ನನಗೆ. ಈ ವರ್ಷದ ಮೊದಲನೇ ಹಬ್ಬ ಇದು. ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ, ಒಳ್ಳೊಳ್ಳೆ ಮಾತಾಡಿ, ಖುಷಿಯನ್ನು ಹಂಚಿ ಅಂತ ನಾನು ಕೇಳ್ಕೊತೀನಿ. ಹಬ್ಬ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಖುಷಿ ಇರುತ್ತೆ. ಹಬ್ಬ ಅಂದರೆ ನಮಗೆ ಅಂತಲ್ಲ, ಮಕ್ಕಳಿಗೆ ಎಲ್ಲರಿಗೂ ಕೂಡ, ಮನೆಯಲ್ಲಿರೋರೆಲ್ಲರಿಗೂ. ಹಾಗೆ ಅಡುಗೆ ಕೂಡ ಸ್ಪೆಷಲ್ ಆಗಿರುತ್ತೆ. ನಮ್ಮ ಕಡೆ ಎಲ್ಲ ನಾವು ಶೇಂಗಾನ, ಗೆಣಸನ್ನು, ಅವರೆಕಾಳನ್ನು ಅದನ್ನೆಲ್ಲ ಬೇಯಿಸಿ ಇಡುವಂಥ ಸಂಪ್ರದಾಯ ಏನೂ ಇಲ್ಲ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಅದನ್ನೆಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು. ನಮ್ಮ ಕಡೆ ನಾವು ಅಡುಗೆ ಸ್ಪೆಷಲಾಗಿ ಮಾಡ್ತೀವಿ. ಒಂದು ಸ್ಮಾಲ್ ವಿಡಿಯೋವನ್ನು ನಿಮಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಕೆಲಸಗಳ ಹಬ್ಬ ಅಂದರೆ ಗೊತ್ತಿರುತ್ತಲ್ಲ, ಎಲ್ಲ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ತುಂಬ ಏನು ವೀಡಿಯೋಸನ್ನು ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಆದಷ್ಟು ಮೇನ್ ವೀಡಿಯೋವನ್ನು, ಕ್ಲಿಪ್ಪಿಂಗನ್ನು ಮಾತ್ರ ನನಗೋಸ್ಕರ ತೊಗೊಂಡಿದ್ದೀನಿ. ರಂಗೋಲಿ ಹಾಕಿರೋದೆಲ್ಲ ಮುಗೀತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಾನು ಅಡುಗೆ ಆಲ್ರೆಡಿ ಶುರು ಮಾಡಿದ್ದೀನಿ. ಇಲ್ಲಿ ತೊಂಡೆಕಾಯಿ ಪಲ್ಯನ ಮಾಡಿದ್ದೀನಿ ಆಲ್ರೆಡಿ. ಅದು ಆಗ್ತಾ ಬಂತು. ಇದು ನಮ್ಮ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು.
ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಮಸಾಲೆ ಪೌಡ್ರನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನಾನು ರೆಸಿಪಿನೇನು ಶೇರ್ ಮಾಡ್ತಾ ಇಲ್ಲ ಇಲ್ಲಿ. ಇವಾಗ ನಾನು ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಕಡಲೆಬೇಳೆ ಉಸುಳಿನ ಮಾಡೋಣ ಅಂತ ಆಲ್ರೆಡಿ ನಾನು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಎಣ್ಣೆ, ಸಾಸಿವೆ, ಹಸಿಮೆಣಸಿನಕಾಯಿ, ಹಾಗೆ ಅರಿಶಿನ, ಇಂಗು, ಕಾಯಿ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಡಿಶಸನ್ನು ಇಲ್ಲಿ ಶೇರ್ ಮಾಡ್ಕೋತಾ ಇಲ್ಲ. ಒಂದೆರಡು ಐಟಮನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನಾನು ಏನೆಲ್ಲ ಮಾಡಿದೆ ಅಂತ ನಾನು ಇಲ್ಲೇ ಹೇಳಿಬಿಡ್ತೀನಿ. ರಸಮ್, ಹಾಗೆ ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಉಸ್ಲಿ, ಹಾಗೆ ತೊಂಡೆಕಾಯಿ ಪಲ್ಯ, ಜೊತೆಗೆ ಹೋಳಿಗೆ ಮಾಡಿದ್ದೆ. ಇದಿಷ್ಟು ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ಮೆನು ಆಗಿತ್ತು. ನೀವು ಹೇಗೆಲ್ಲ ಹಬ್ಬನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಾನಿಲ್ಲಿ ಕೋಸಂಬರಿನ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಕೋಸಂಬರಿ ಮಾಡ್ತಾ ಇರ್ತೀನಿ ಎಲ್ಲ ಹಬ್ಬಕ್ಕೂ, ಬೇಡ ಸೇಮ್ ಆಗುತ್ತೆ ಅಂತ ಅಂದ್ಕೊಂಡು ಈ ಹಬ್ಬಕ್ಕೆ ನಾನು ಕಡಲೆಬೇಳೆ ಉಸ್ಲಿನ ಮಾಡಿದ್ದೀನಿ. ಇನ್ನೂ ಒಂದೆರಡು ಐಟಮ್ ಮಾಡೋಣ ಅಂತ ಮೈಂಡಲ್ಲಿ ಯೋಚನೆ ಮಾಡಿದ್ದೆ. ಆಲ್ರೆಡಿ ಹೋಳಿಗೆ ಮಾಡೋದು ಅದೆಲ್ಲ ಲೇಟ್ ಆಯಿತು, ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿದೆ. ಕಡಲೆಬೇಳೆ ಉಸ್ಲಿ ಕೂಡ ರೆಡಿ ಆಯಿತು. ಇವಾಗ ಏನಿಲ್ಲ, ಎಲ್ಲ ರೆಡಿಯಾಗಿದೆ ಐಟಮ್ ಎಲ್ಲ. ಇವಾಗ ಊಟ ಮಾಡೋದಷ್ಟೇ. ಎಳ್ಳು ಬೆಲ್ಲ ತಿಂತ ನಿಮಗೆ ಇನ್ನೊಂದು ಸಾರಿ ವಿಶ್ ಮಾಡೋಣ ಅಂತ ಇವಾಗ ವಿಶ್ ಮಾಡ್ತಾ ಇದ್ದೀನಿ ನಾನು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದ್ಬಿಟ್ಟು ಎಲ್ಲರೂ ಒಳ್ಳೊಳ್ಳೆ ಯೋಚನೆ, ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.